ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬೆಣ್ಣೆ ಯೂಸ್ ಮಾಡಿ ಕೋಲ್ಡ್ ಪ್ರೋಸೆಸ್ಸಲ್ಲಿ ಸೋಪ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವಾಗ ತುಂಬ ಜನ ಕೇಳ್ತಿದ್ರು ಲೈಫ್ ಸೊಲ್ಯೂಷನ್ ಹೇಗೆ ಮಾಡ್ಕೊಳ್ಳೋದು ತೋರಿಸಿ ಅಂತ. ಹಾಗಾಗಿ ಈ ವಿಡಿಯೋನ ಫಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ಡಿಸ್ಟಿಲ್ಡ್ ವಾಟರ್ ಮೆಷರ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಒಂದು ರೆಸಿಪಿ ರೆಡಿ ಮಾಡಿಕೊಂಡು ಅದಕ್ಕೆ ಡಿಸ್ಟಿಲ್ಡ್ ವಾಟರ್ನ ಮೆಷರ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಕಾಸ್ಟಿಕ್ ಸೋಡಾ ಹಾಕಿ. ಯಾವಾಗಲೂ ವಾಟರ್ಗೆ ಕಾಸ್ಟಿಕ್ ಸೋಡಾ ಹಾಕಬೇಕು, ಕಾಸ್ಟಿಕ್ ಸೋಡಾಕ್ಕೆ ವಾಟರ್ ಹಾಕಬೇಡಿ. ಇದೊಂದು ಟಿಪ್ಸು. ಇದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿ. ಯಾವಾಗಲೂ ಸೇಫ್ಟಿ ಮೆಷರ್ ತುಂಬ ಇಂಪಾರ್ಟೆಂಟು. ಹಾಗಾಗಿ ಮಾಸ್ಕ್ ಹಾಕ್ಕೊಳ್ಳಿ, ಗ್ಲೌಸ್ ಹಾಕ್ಕೊಂಡು ಮಾಡಿ. ಏಕೆಂದರೆ ಬಿಗಿನರ್ಸ್ ಇದ್ದಾಗ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿ. ಎರಡನ್ನೂ ಹಾಕಿದಾಗ ಒಂದು ಕಲಕಿಡೋಣ. ಏಕೆಂತಂದರೆ ಅದು ಕರಗಬೇಕು ಮತ್ತು ರೂಮ್ ಟೆಂಪ್ರೇಚರ್ಗೆ ಬರಬೇಕು. ಅಷ್ಟೊತ್ತಿಗೆ ಇದು ರೂಮ್ ಟೆಂಪ್ರೇಚರ್ ಬರೋಕ್ಕೆ ಟೈಮ್ ಹಿಡಿಯುತ್ತೆ. ಅಷ್ಟೊತ್ತಿಗೆ ನಾವೇನು ಮಾಡೋಣ ಅಂದರೆ ಆಯಿಲ್ಗಳನ್ನೆಲ್ಲ ಮೆಷರ್ ಮಾಡ್ಕೊಳ್ಳೋಣ. ಏಕೆಂದರೆ ಇವತ್ತು ನಾವು ಬೆಣ್ಣೆ ಯೂಸ್ ಮಾಡ್ತಾ ಇರೋದು. ಬೆಣ್ಣೆ ಅಂದರೆ ತುಪ್ಪ ಕಾಯಿಸ್ತೀವಲ್ಲ, ಆ ಬೆಣ್ಣೆ. ಇವಾಗ ನೋಡಿ, ಇಲ್ಲಿ ನಾನು ಮಲ್ಟಿಪಲ್ ಆಯಿಲ್ನ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಎಣ್ಣೆಗೆ ನಾನು ಬೆಣ್ಣೆ ತೊಗೊಂಡು ಬಂದಿದ್ದೆ. ಆ ಬೆಣ್ಣೆನ ಹಾಕ್ತಾಯಿದ್ದೀನಿ. ಈ ಬೆಣ್ಣೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ ಸ್ಕಿನ್ಗೆ, ಒಳ್ಳೆ ಸಾಫ್ಟ್ ಆಗುತ್ತೆ, ಗ್ಲೋ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಬೆಣ್ಣೆ ಅಂದರೆ ಬಟರ್ ಹಾಕಿ ಮಾಡ್ತಾ ಇರೋದು. ತುಪ್ಪ ತಗೊಂಡಿಲ್ಲ, ಬೆಣ್ಣೆ ತಗೊಂಡಿದ್ದೀನಿ. ಯಾಕೆಂದರೆ ನಾನು ಮಾಡ್ತಿರೋದು ಕೋಲ್ಡ್ ಪ್ರೋಸೆಸ್ ಸೋಪ್ ಅಲ್ವಾ. ತುಪ್ಪ ಮಾಡಿದಾಗಲೂ ಹೀಟಾಗಿರುತ್ತೆ. ನ್ಯಾಚುರಲ್ಲಾಗಿ ಅದರದ್ದು ಕಂಟೆಂಟು ಸ್ಕಿನ್ಗೆ ಸಿಗಲಿ ಅಂತ ಡೈರೆಕ್ಟ್ ಬೆಣ್ಣೆ ಯೂಸ್ ಮಾಡಿ ಮಾಡ್ತಿರೋದು. ಅದಕ್ಕೆ ಬ್ಲೆಂಡ್ ಮಾಡಿದ ತಕ್ಷಣ ಎಷ್ಟು ಸೂಪರಾಗಿರೋ ಕಲರ್ ಬಂದಿದೆ ನೋಡಿ. ತುಪ್ಪ ಮಾಡಿದಾಗ ಬರೋ ಥರ ಕಲರು ಆ ಥರ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಸೋಪು. ಮನೆಯಲ್ಲಿ ಮಾಡಿಕೊಂಡು ಒಂದು ಸತಿ ಯೂಸ್ ಮಾಡಿ. ಇಲ್ಲ ನೀವು ಕಲಿಬೇಕು ಸೋಪ್ ಮೇಕಿಂಗ್ ಅಂತಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಸೋಪ್ ಮೇಕಿಂಗು ಬೇಸಿಕ್ಕಿಂದ ಅಡ್ವಾನ್ಸ್ಡ್ ಲೆವೆಲ್ವರೆಗೂ ಹೇಳ್ತೀವಿ. ತುಂಬ ಕಡಿಮೆ ಪ್ರೈಸ್ ಇಟ್ಟಿದ್ದೀವಿ. ಬೇರೆಯವರಿಗೆ ಕಂಪೇರ್ ಮಾಡಿದಾಗ ನೀವು ಆರಾಮಾಗಿ ಕಲಿಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾಸಲ್ಲಿ ಕೇಳಿ ಕ್ಲಾರಿಫೈ ಮಾಡ್ತೀನಿ. ಏಕೆಂದರೆ ತುಂಬ ಜನ ಕೇಳ್ತಿರ್ತಾರೆ, ಬ್ಯಾಟರ್ ಎಲ್ಲ ಗಟ್ಟಿಯಾಗುತ್ತೆ ಯಾಕೆ ಹೇಳಿ ಮೇಡಮ್ ಅಂತ. ಈ ಥರ ಚಿಕ್ಕ ಪುಟ್ಟ ವಿಚಾರಗಳನ್ನು ನಿಮಗೆ ಕ್ಲಾಸಲ್ಲಿ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಯಾವುದನ್ನು ತಗೊಂಡ್ರೆ ಗಟ್ಟಿ ಆಗುತ್ತೆ, ಯಾವುದನ್ನು ತಗೊಂಡ್ರೆ ಗಟ್ಟಿ ಆಗಲ್ಲ, ಯಾವ ಪೌಡರ್ನ ತಗೊಂಡ್ರೆ ಏನು ಬೆನಿಫಿಟ್ಸ್ ಅಂತ. ಈಗ ಇಲ್ಲಿ ನಾನು ಯಾವ ಪೌಡರ್ ತೊಗೊಂಡಿದ್ದೀನಿ ಅಂದರೆ ಮಂಜಿಷ್ಟ. ಯಾಕೆಂದರೆ ನಮ್ಮ ಹತ್ರ ತುಂಬ ಸೇಲ್ ಆಗೋದು ಮಂಜಿಷ್ಟ ಸೋಪು. ಸೊ ಹಾಗಾಗಿ ಈ ಸತಿ ಒಂದು ಹೊಸ ಪ್ರಯೋಗ ಅಂತ ಬೆಣ್ಣೆ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ನರಿಷ್ಮೆಂಟ್ ಆಗಲಿ, ಸ್ಕಿನ್ ಗ್ಲೋ ಆಗಲಿ, ಮತ್ತು ಸಾಫ್ಟ್ ಆಗಿರಲಿ, ಶೈನಿಂಗ್ ಆಗಿರಲಿ ಅಂತ. ಸೊ ಹಾಗಾಗಿ ಎಣ್ಣೆಗಳ ಜೊತೆ ಬಟರ್ ತಗೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಬ್ಲೆಂಡ್ ಆಯಿತು ಅಂತ ಅಂದಮೇಲೆ ನಾನೇನು ಮೆಷರ್ ಮಾಡಿ ಇಟ್ಕೊಂಡಿದ್ದಲ್ಲ ತಣ್ಣಗಾಗೋಕ್ಕೋಸ್ಕರ ಕಾಸ್ಟಿಕ್ ಸೋಡಾದು ಲೈವ್ ಸೊಲ್ಯೂಷನ್ನು, ಅದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಬ್ಲೆಂಡ್ ಆಗಬೇಕು, ಯೂನಿಫಾರ್ಮಲ್ಲಿ ಬ್ಲೆಂಡ್ ಆಗಬೇಕು. ಯಾವುದೇ ಲಮ್ಸ್ ಇರಬಾರ್ದು ಮತ್ತು ಎಣ್ಣೆ ಸಪ್ರೇಟು ನೀರು ಸಪ್ರೇಟು ಹಂಗಿರಬಾರ್ದು. ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು. ಸೊ ನಿಮಗೆ ಬ್ಲೆಂಡ್ ಆಗಿದೆ ಅಂತ ಅನಿಸಿದ ಮೇಲೆ ಯಾವಾಗಲೂ ಎಸೆನ್ಷಿಯಲ್ ಆಯಿಲ್ ಅಥವಾ ಫ್ರೆಗ್ರೆನ್ಸ್ ಹಾಕ್ಕೊಳ್ಳಿ. ನಾನು ಆ್ಯಕ್ಚುಲಿ ನ್ಯಾಚುರಲ್ ಆಗಿರೋ ಸೋಪ್ ಇರಲಿ ಅಂತ ಹೇಳಿಬಿಟ್ಟು ಎಸೆನ್ಷಿಯಲ್ ಆಯಿಲ್ನೇ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಜಾಸ್ತಿ ಮೆಲ್ಟ್ ಆ್ಯಂಡ್ ಪೋರ್ಗಿಂತ ಕೋಲ್ಡ್ ಪ್ರೋಸೆಸ್ಸೇ ನನಗೆ ಇಷ್ಟ. ಬಿಕಾಸ್ ನನಗೆ ಗೊತ್ತಿರುತ್ತೆ ನಾನು ಯಾವ ಆಯಿಲ್ನ ಯೂಸ್ ಮಾಡಿದ್ದೀನಿ, ಯಾವ ಅರ್ಬ್ಸ್ನ ಯೂಸ್ ಮಾಡಿದ್ದೀನಿ, ಇದು ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂತ. ಆದರೆ ಮೆಲ್ಟ್ ಆ್ಯಂಡ್ ಪೋರಲ್ಲಿ ನಾವು ಬೇಸನ್ನು ಹೊರಗಡೆಯಿಂದ ತರೋದ್ರಿಂದ ನಮಗೆ 100% ನಾಲೆಡ್ಜು ಅದ್ರದ್ದು ಬಗ್ಗೆ ಇರಲ್ಲ. ಜಸ್ಟ್ ಅವರು ಇಂಗ್ರೀಡಿಯೆಂಟ್ ಅಂತ ಹಾಕಿರ್ತಾರೆ ಅಷ್ಟೇ, ಬಿಟ್ಟರೆ ಅದರದ್ದು ಫುಲ್ ನಾಲೆಡ್ಜು ನಮಗೆ ಇರಲ್ಲ. ಏಕೆಂದರೆ ಅದು ಬೇರೆಯವ್ರು ಮಾಡಿರ್ತಾರಲ್ಲ. ಇದಾದರೆ ಫ್ರಮ್ ಸ್ಕ್ರ್ಯಾಚಿಂದ ಮಾಡೋದು. ಇದರ ಫುಲ್ಲು ನಾಲೆಡ್ಜು ನಮಗೆ ಇರುತ್ತೆ. ಎಣ್ಣೆ ಸೆಲೆಕ್ಷನ್ಸು ನಾವೇ ಸೆಲೆಕ್ಟ್ ಮಾಡ್ಬೋದು, ಹರ್ಬ್ದು ನಾವೇ ಸೆಲೆಕ್ಷನ್ ಮಾಡ್ಬೋದು. ಸೊ ಹಾಗಾಗಿ ಇದು 100% ಫ್ರಮ್ ಸ್ಕ್ರ್ಯಾಚಿಂದ ಮಾಡೋದು. ನಮಗೆ ನಾಲೆಡ್ಜ್ ಇರುತ್ತೆ. ಅದಕ್ಕೆ ನನಗೆ ಇದು ತುಂಬ ಇಷ್ಟ ಮತ್ತು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಕಂಪ್ಯಾರಿಟೀಸ್ ಮಾಡಿದಾಗ, ಮತ್ತು ನ್ಯಾಚುರಲ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಇದೇ ಸೋಪನ್ನು ಯೂಸ್ ಮಾಡೋದು. ಹಾಗಾಗಿ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅದು ಕೂಡ ನೀಟಾಗಿ ಬ್ಲೆಂಡ್ ಆಗಬೇಕು. ಅದು ಎಣ್ಣೆ ಎಲ್ಲ ಸಪ್ರೇಟ್ ಅನ್ನಿಸ್ಬಾರ್ದು. ಆಗಿದೆ ಅಂತ ಅನಿಸಿದ ಮೇಲೆ ನೀವು ಅದನ್ನು ಮೋಲ್ಡ್ಗೆ ಹಾಕೋಬೋದು. ಇದು 1.5 kg ಮೋಲ್ಡು. ನಾನು ಇದನ್ನು ಈ ಮೋಲ್ಡ್ಗೆ ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ಆದಮೇಲೆ 24 hour ಬಿಟ್ಟೆ ಡಿಮೋಲ್ಡ್ ಮಾಡಬೇಕು. ಏಕೆಂದರೆ ಮೆಲ್ಟ್ ಆ್ಯಂಡ್ ಪೋರ್ ಥರ ಇದು ನೆಕ್ಸ್ಟ್ ಡೇಗೆ ಯೂಸಿಗೆ ಬರೋದು ಆ ಥರ ಎಲ್ಲ ಇಲ್ಲ ಇದು ಸೋಪು. ಬಿಕಾಸ್ ಇದು ನ್ಯಾಚುರಲ್ ಸೋಪ್ ಆಗಿರೋದ್ರಿಂದ ನಿಮಗೆ ಈ ಎಣ್ಣೆ ಗಟ್ಟಿ ಆಗಬೇಕು. ಸೊ ಪ್ಯಾನಿಫಿಕೇಷನ್ ಅನ್ನೋ ಒಂದು ಕ್ರಿಯೆನ ಹಿಡಿದು ಎಣ್ಣೆ ಗಟ್ಟಿ ಆಗಬೇಕು. ಸೊ ಹಾಗಾಗಿ 24 hour ಆದಮೇಲೆ ಇದನ್ನು ಅನ್ಮೋಲ್ಡ್ ಮಾಡಬೇಕು. ಅನ್ಮೋಲ್ಡ್ ಆದಮೇಲೆ ನೀವು ಇದನ್ನು 45 daysಗೆ ಕ್ಯೂರಿಂಗಿಗೆ ಇಡಬೇಕು. ಈಗ ನೋಡಿ, ನಾನು ಅನ್ಮೋಲ್ಡ್ ಮಾಡಿ ಇದಕ್ಕೆ ಕಟ್ ಮಾಡಿದ್ದೀನಿ. ಅದು ಮಿಸ್ ಆಯಿತು, ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ
ಕಟ್ ಮಾಡಿರೋದಿದೆ. ಇದನ್ನು ನಾನು 45 ಡೇಸ್ ಕ್ಯೂರಿಂಗಿಗೆ ಇಟ್ಟು ಆಮೇಲೆ ಇದನ್ನು ನಾನು ಯೂಸ್ ಮಾಡ್ತೀನಿ. ಸೊ ಡೀಟೇಲಾಗಿ ಯಾರಿಗಾದರೂ ಸೋಪ್ ಮೇಕಿಂಗ್ ಕಲಿಬೇಕು ಅಂತಿದ್ರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಡೀಟೇಲ್ ಇನ್ಫಾರ್ಮೇಷನ್ಸು ಫುಲ್ ಸಪೋರ್ಟ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.